ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ತಿಂಗಳಿಗೊಂದು ಯಾವುದೋ ಒಂದು ಹಬ್ಬ ಬರ್ತಾ ಇರುತ್ತೆ. ಮತ್ತು ಹಬ್ಬದನ್ನ ಸೆಲೆಬ್ರೇಟ್ ಮಾಡ್ತಿರ್ತೀವಿ ಖುಷಿಯಾಗಿ. ಆದರೆ ಎಲ್ಲರೂ ಕೂಡ ಪೂಜೆ ಮಾಡಿ 5 ನಿಮಿಷ ಹಬ್ಬ ಮುಗಿಸಿದ್ಮೇಲೆ ದೈನಂದಿನ ಪ್ರಾಪಂಚಿಕ ಜೀವನದಲ್ಲಿ ಮುಳುಗೋಗ್ತೀವಿ. ಆದರೆ ಆ ಹಬ್ಬದ ಮಹತ್ವ ಏನು? ಅಥವಾ ಆ ಹಬ್ಬ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅವತ್ತಿನ ದಿನನ ಯುಟಿಲೈಸ್ ಮಾಡ್ಕೊಬೋದು. ಈ ಪ್ರಕೃತಿ ಅಥವಾ ನೇಚರ್, ಯೂನಿವರ್ಸ್ ಅಂತ ಏನು ಕರಿತೀವಲ್ಲ, ಅವೆಲ್ಲವೂ ನಮಗೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅದರದೇ ಆದ ಶಕ್ತಿಯನ್ನು ಅಥವಾ ಅದು ನಮಗೆ ಹೆಲ್ಪ್ ಮಾಡೋಕ್ಕೆ ನೋಡುತ್ತೆ ನಮ್ಮ ಜೀವನಕ್ಕೆ. ಆ ಥರ ವಿಶೇಷ ದಿನಗಳು, ವಿಶೇಷ ಸಮಯಗಳನ್ನೇ ನಾವು ಹಬ್ಬಗಳು, ಹರಿದಿನಗಳು ಅಂತ ನಾವು ಆಚರಿಸ್ತಾ ಇದ್ದೀವಿ. ಈಗ ಈ ಮುಂದೆ ಬರುವಂಥ ಶಿವರಾತ್ರಿ ದಿನದ ಮಹತ್ವ ತಿಳ್ಕೊಂಡು ಶಿವರಾತ್ರಿನ ಹೇಗೆ ಕರೆಕ್ಟಾಗಿ ನಾವು ಬೆನಿಫಿಟ್ ತೊಗೊಳ್ಳೋಣ, 100% ಲಾಭ ಹೆಂಗೆ ಮಾಡ್ಕೊಳ್ಳೋದು ಆವತ್ತಿನ ದಿನ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಶಿವರಾತ್ರಿ ಅಂದರೆ ಯೂಶಲಿ ನಮಗೆ ಗೊತ್ತು, ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು, ಬೆಳಗ್ಗೆ ಶಿವನ ಪೂಜೆ ಮಾಡ್ತಿರ್ತೀವಿ. ಮತ್ತು ಶಿವನ ಪೂಜೆ ಮಾಡಿ ಮುಗಿಸಿದ್ಮೇಲೆ ರಾತ್ರಿ ಹೇಗಾದರೂ ಮಾಡಿ ಎದ್ದಿರಬೇಕು. ಎದ್ದಿರೋದು ಅಂದರೆ ಮಲ್ಕೊಂಡು ಮೊಬೈಲ್ ನೋಡು ಎದ್ದಿರ್ಬೋದು, ಅಥವಾ ಕೂತ್ಕೊಂಡು ಗೇಮ್ಸ್ ಆಡಿ, ಅಥವಾ ರಿಲೇಟಿವ್ಸ್ನೆಲ್ಲ ಕರೆದು, ಅಥವಾ ಇಡೀ ರಾತ್ರಿ ರೋಡ್ ತಿರುಗಿ ಎಲ್ಲನೂ ಮಾಡಿ ಟೈಮ್ ಪಾಸ್ ಮಾಡಿಕೊಂಡು ನಾವು ಒಟ್ಟಿನಲ್ಲಿ ರಾತ್ರಿ ಪೂರ್ತಿ ಎದ್ದಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಆದರೆ ನಿಜವಾಗ್ಲೂ ಇದೇನಾ ಶಿವರಾತ್ರಿ ಆಚರಣೆ ಮಾಡೋದು? ಯಾಕೆ ಎದ್ದಿರಬೇಕು ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಪ್ರಕೃತಿ ಅಥವಾ ಯೂನಿವರ್ಸಲ್ಲಿ ಪ್ರಾಣಶಕ್ತಿ ಅಥವಾ ಎನರ್ಜಿ ತುಂಬಾ ತುಂಬಿರುತ್ತೆ, ರಾಶಿ ರಾಶಿ ಕಣಗಳು. ಅದು ಊರ್ಧ್ವಮುಖವಾಗಿ ಹರಿಯೋದು. ಪಾಸಿಟಿವ್ ಎನರ್ಜಿ ಅಂದರೆ, ಅಥವಾ ಬಿಳಿ ಕಣಗಳು, ಪ್ರಾಣ ಪಾರ್ಟಿಕಲ್ಸ್ ಅಂತ ಏನು ನೋಡ್ತೀವಿ ಬ್ರಹ್ಮಾಂಡದಲ್ಲಿ ತುಂಬಿರೋದು, ಅದು ಊರ್ಧ್ವಮುಖವಾಗಿ ಹರಿಯುತ್ತೆ. ಆದರೆ ಈ ಶಿವರಾತ್ರಿ ದಿನ ಅಥವಾ ನೇಚರಲ್ಲಿ ಬರುವಂಥ ಈ ತಿಥಿ ಅಥವಾ ಈ ದಿನ ಬಂದು ಈ ಮೇಲ್ಗಡೆ ಊರ್ಧ್ವಮುಖವಾಗಿ ಹರಿಯುವಂಥದ್ದು ತುಂಬ ಫೋರ್ಸ್ಫುಲಿ ಹರಿಯುತ್ತೆ. ನಾರ್ಮಲ್ ದಿನ ಹರಿಯೋದಕ್ಕಿಂತ ತುಂಬಾ ಫೋರ್ಸ್ಫುಲಿ ಪ್ರೆಷರ್ ಆಗಿ ಮೇಲ್ಗಡೆಗೆ ಎನರ್ಜಿ ರೈಸ್ ಆಗ್ತಾ ಇರುತ್ತೆ ನ್ಯಾಚುರಲ್ ಆಗಿ. ಅದನ್ನ ಯಾರೋ ಕೂತ್ಕೊಂಡು ಅಲ್ಲಿ ಅಪ್ಸರ್ಜ್ ಮಾಡ್ತಿರಲ್ಲ, ಅದು ಅದಾಗದೇ ಬೈ ಡಿಫಾಲ್ಟ್ ಆಗ್ತಿರುತ್ತೆ. ಅದನ್ನು ನಮ್ಮ ಋಷಿಮುನಿಗಳು ಕಂಡುಹಿಡ್ಕೊಂಡು ಏನು ಮಾಡಿದ್ರು ಅಂದರೆ, ಇಷ್ಟಿದ್ರೂ ನಮ್ಮ ಎನರ್ಜಿ ಅಥವಾ ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಕೂಡ ಊರ್ಧ್ವಮುಖವಾಗಿ ಹರಿದ್ರೆ ನನ್ನ ಪರಿಸ್ಥಿತಿ ಅಥವಾ ನನ್ನ ದೇಹದಲ್ಲಿರುವಂಥ ಎಲ್ಲ ಕಾಯಿಲೆಗಳಿಂದ ಹಿಡಿದು ನನ್ನ ಭಾವನೆಗಳ ಕೆಟ್ಟ ಎಮೋಷನ್ಸ್ ಎಲ್ಲವೂ ತೊಳ್ಕೊಂಡೋಗುತ್ತೆ. ಅದಕ್ಕೆ ನಾವು ಬೇರೆ ದಿನ ಕೂತ್ಕೊಂಡು ಸಾಧನೆ ಮಾಡೋದು, ಪೂಜೆ ಮಾಡೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಏನೇನೋ ಸರ್ಕಸ್ ಮಾಡ್ತಿರ್ತೀವಿ. ಅದೇ ನೇಚರ್ ನಮಗೆ ಇಂಥ ದಿನ 80-90% ಅದೇ ಹೆಲ್ಪ್ ಮಾಡ್ತಾ ಇದೆ, ನಿಮ್ಮ ಸ್ವಪ್ರಯತ್ನ ಇಲ್ಲದೆ ಆ ಎನರ್ಜಿ ಮೇಲ್ಗಡೆಗೆ ಹರಿಯೋದಕ್ಕೆ. ಅದು ಈಸಿ. ನಿಮ್ಮ ಕೆಲಸ ಅಥವಾ ನಿಮ್ಮ ಕರ್ಮನ ತೊಳೆಯೋಕ್ಕೆ ಯಾರೋ ಒಬ್ಬರು ಅಸಿಸ್ಟೆಂಟ್ ಸಿಕ್ತಂಗೆ. ಆ ದಿನ ಬಂದು ಶಿವರಾತ್ರಿ ದಿನ. ಇದು ಪ್ರಕೃತಿ ನನ್ನೊಳಗಡೆ ಇರೋವಂಥ ಎನರ್ಜಿನ ಮೇಲ್ಗಡೆ ಎತ್ತೋದಲ್ದೇ ಬ್ರಹ್ಮಾಂಡದಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಕೂಡ ಫೋರ್ಸ್ಫುಲಿ ಮೇಲ್ಗಡೆಗೆ ಹೋಗ್ತಿರುತ್ತೆ. ಅದನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅವತ್ತಿನ ದಿನ ನಾನು ಸ್ಟ್ರೈಟಾಗಿ ಕೂತ್ಕೊಬೇಕು, ಅಥವಾ ನನ್ನ ಬೆನ್ನು ಮೂಳೆನ ನಾನು ನೇರವಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ನನ್ನ ದೇಹದಲ್ಲಿರುವಂಥ ಎನರ್ಜಿ ಕೆಳಮಟ್ಟ ಅಂತೀವಿ, ಮೂಲಾಧಾರದಲ್ಲಿರೋದು ಮೇಲ್ಗಡೆಗೆ ಫೋರ್ಸ್ಫುಲಿ ಹರಿಯೋಕ್ಕೆ ಶುರು ಆಗುತ್ತೆ. ನಾವೇನು ಅನ್ಕೊತೀವಿ, ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತೀವಿ, ಮೊಬೈಲ್ ನೋಡ್ತಿರ್ತೀವಿ, ಅಥವಾ ಏನೋ ಬೇರೆ ಕಡೆ ಗಮನ ಕೊಟ್ಕೊಂಡು ಹಾರಿಜಾಂಟಲ್ ಪೊಸಿಷನ್ಗೆ ಹೋಗ್ತೀವಿ. ಅದು ಮಾಡಬಾರ್ದು. ನಿಮ್ಮ ಮೇನ್ ಕರ್ತವ್ಯ ಏನು ಅಂದರೆ ಅವತ್ತಿನ ದಿನ ವರ್ಟಿಕಲ್ ಆಗಿರುವಂಥದ್ದು, ನೇರವಾಗಿರೋದು. ನಿಮ್ಮ ತಲೆ ಆಕಾಶ ನೋಡೋ ರೀತಿ, ನಿಮ್ಮ ಮೂಲಾಧಾರ ಅಥವಾ ನಿಮ್ಮ ಕಾಲು ನೆಲದಲ್ಲಿರಬೇಕು. ಇಷ್ಟೇ ನಿಮ್ಮ ಸರ್ಕಸ್. ಆಗ ಎನರ್ಜಿ ಊರ್ಧ್ವಮುಖವಾಗಿ ಹರಿಯುತ್ತೆ. ಇದಕ್ಕೋಸ್ಕರ ನಾವು ಕೆಲವೊಂದು ಈ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ, ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಇದೆಲ್ಲವೂ ಬೇರೆ ದಿನ ಮಾಡೋದಕ್ಕಿಂತ ಇದು ಮಲ್ಟಿಪಲಾಗಿ ಬೆನಿಫಿಟ್ ಕೊಡುತ್ತೆ. ಯಾಕೆ ಅಂದರೆ, ನೀವು 10% ಭಕ್ತಿಯಿಂದ ಮಾಡಿದ್ರೆ ಪ್ರಾಪಂಚಿಕ ಅಥವಾ ಬ್ರಹ್ಮಾಂಡದಲ್ಲಿರುವಂಥ 90% ಎನರ್ಜಿ ಸೇರಿ ನಿಮ್ಮೊಳಗಡೆ ಹರಿಯೋಕ್ಕೆ ಶುರು ಆಗುತ್ತೆ. ನೀವು 10% ಜಪ ಮಾಡಿದ್ರೆ ಈ 90% ನೇಚರ್ ನಿಮಗೆ ಕೊಟ್ಟು ಎನರ್ಜಿನ ರೈಸ್ ಮಾಡುತ್ತೆ. ಈ ರೀತಿ ನಾವು ಆ ಬೆನಿಫಿಟ್ ತೊಗೊಳಕ್ಕೆ ರಾತ್ರಿ ಪೂರ್ತಿ ನಿಮ್ಮ ಬೆನ್ನು ಮೂಳೆನ ನೇರವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಯಾವಾಗ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರುತ್ತೋ ನಿಮ್ಮಲ್ಲಿರೋಂಥ ಎನರ್ಜಿ ಊರ್ಧ್ವಮುಖವಾಗಿ ಹರಿಯುತ್ತೆ. ಯಾವಾಗ ಹರಿಯುತ್ತೋ ನನ್ನಲ್ಲಿರುವಂಥ ಕಾಯಿಲೆಗಳಾಗಿರ್ಬೋದು, ನನ್ನಲ್ಲಿರುವಂಥ ಕರ್ಮಗಳಾಗಿರ್ಬೋದು ತೊಳ್ಕೊಂಡು ಹೋಗುತ್ತೆ. ಇದೇ ಇದರ ಕಾನ್ಸೆಪ್ಟು.
ಇದು ಎಷ್ಟು ಜನಕ್ಕೆ ನಂಬಿಕೆ ಇದೆಯೋ ಇಲ್ವೋ, ಮಾಡ್ತಿರೋ ಮಾಡಲ್ವೋ ಗೊತ್ತಿಲ್ಲ. ನಿಮಗೆ ಪೂರ್ತಿ ರಾತ್ರಿ ಎದ್ದಿರೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ 11 ಗಂಟೆ, 12 ಗಂಟೆ, 2 ಗಂಟೆ ಎಷ್ಟೋ ಹೊತ್ತು ಸಾಧ್ಯವಾದಷ್ಟು ಕೂತ್ಕೊಂಡು ಅವತ್ತಿನ ದಿನ ಜಾಗರಣೆ ಮಾಡಿ ಆ ಪ್ರಕೃತಿಲಾಗುವಂಥ ಪಾಸಿಟಿವ್ ಬದಲಾವಣೆ ನನ್ನ ದೇಹದಲ್ಲಿ ಪಿಂಡಾಂಡದಲ್ಲೂ ಕೂಡ ಬದಲಾವಣೆ ಆಗೋದನ್ನು ಗಮನಿಸಿ ಆ ಎನರ್ಜಿಯ ಬೆನಿಫಿಟ್ನ ನಾವು ಪಡ್ಕೊಳ್ಳೋಣ. ಈ ರೀತಿ ಶಿವರಾತ್ರಿನ ಆಚರಿಸಿ ಆದಷ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳನ್ನ ನಾವು ತೊಳ್ಕೊಳ್ಳೋ ದಾರಿಲಿ ನಡ್ಕೊಂಡೋಗಿ.